ನಮಸ್ಕಾರ ವೀಕ್ಷಕರೇ, ನಾನು ಆಯಸ್ ಗೋರ್ನಾಳ್. ಬಿಜಾಪುರ ಜಿಲ್ಲೆಯಲ್ಲಿ ಸಿವಿಲ್ ಕಾನ್ಸ್ಟೇಬಲ್ ನ ಎಕ್ಸಾಮ್ ಅನ್ನ ನಡೆಸುವಂತಹ ಒಂದು ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿದಿರಿ ನೀವು. ಅಂದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಯಾಕೆ ಮಾಡಿದ್ರಿ ನೀವು? ಇದ್ರ ಹೊಟ್ಟೆಗೆ ಅನ್ನ ತಿಂತೀರಾ ಅಥವಾ ಬೇರೆ ಏನಾದ್ರು ತಿಂತೀರಾ ನೀವು? ಲುಚ್ಚ ನನ್ನ ಮಕ್ಕಳೇ ವೈದು. ಇದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತ ಹೇಳಿ ನೀವು ಒಂದು ಸುಳ್ಳು ಆರೋಪ ಮಾಡ್ತಾ ಇದ್ದೀರಿ ಎಂದು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಏಕೆ ತಿಳಿಸಬೇಕು? ನೀವು ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತವು ಕೂಡ ಒಂದು ಸ್ಪಷ್ಟನೆ ಪಡಿಸಬೇಕು. ಯಾಕಂದ್ರೆ ಒಂದು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎನ್ನುವಂತ ಒಂದು ಆರೋಪವನ್ನ ಹೇರಬಾರದು. ಎಷ್ಟೋ ಜನ ಎಲ್ಲಿಂದ ಎಕ್ಸಾಮ್ ಅನ್ನು ಬರಲಿಕ್ಕೆ ಬಂದಿರ್ತಾರೆ, ಅವ್ರ ಪರಿಸ್ಥಿತಿ ಏನಾಗಿರಬಹುದು? ನೀವು ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡ್ಲಿಕ್ಕೆ ನೀವು ಹೊಟ್ಟೆಗೆ ಅನ್ನ ತಿಂತೀರಾ ಅಥವಾ ಬೇರೆ ಏನಾದ್ರೂ ತಿಂತೀರಾ ನೀವು? ನಾಲಾಯಕ ನನ್ನ ಮಕ್ಕಳೇ, ಇಲ್ಲಿ ನೀವು OMR ಮತ್ತು ಪ್ರಶ್ನೆ ಪತ್ರಿಕೆ ಗೊಂದಲ ಉಂಟಾಗಿದೆ ಎಂದು ಬಿಜಾಪುರ ಜಿಲ್ಲೆಯ ತಿಕೋಟ ಪಟ್ಟಣದಲ್ಲಿರುವಂತಹ ಶಾರದಾಂಬ PU ಕಾಲೇಜಿನ ಪರೀಕ್ಷೆ ಕೇಂದ್ರದಲ್ಲಿ ಅಲ್ಲಿ OMR ಮತ್ತು ಪ್ರಶ್ನೆ ಪತ್ರಿಕೆ ಸೀರಿಯಲ್ ನಂಬರ್ಗಳು ಅಲ್ಲಿರುವಂತಹ ಸೀರಿಯಲ್ ನಂಬರ್ ಒಂದೇ ರೀತಿ ಇಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಅಭ್ಯರ್ಥಿಗಳ ಒಂದು ತಪ್ಪು ಪರಿಕಲ್ಪನೆಯನ್ನ ಕೂಡ ಮೂಡಿತ್ತು. ಆ ಸಂದರ್ಭದಲ್ಲಿ ಒಂದು ಸಾಮಾಜಿಕ ಜಾಲತಾಣಗಳ ವದಂತಿ ಪ್ರಕಾರ ಅಲ್ಲಿರುವಂತಹ ಒಂದು ನಂಬರ್ ಮಚ್ ಆಗ್ತಾ ಇಲ್ಲ. ಈ ಒಂದು ಕಾರಣದ ಉದ್ದೇಶದಿಂದ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಇದರ ಒಂದು ವದಂತಿಯನ್ನ ಮಾಡಬಹುದಾ ನೀವು? ಯಾಕಂದ್ರೆ ಅಧಿಕಾರಿಗಳು ಮತ್ತೆ ಬೇರೆ ಏನಾದ್ರು ತಿಂತಾರ, ಹೊಟ್ಟೆಗೆ ಅನ್ನ ತಿಂತ ಇದ್ರೆ ಮಾಡಬಾರ್ದವರು. ಯಾಕಂದ್ರೆ ಒಂದು KA ನಿಯಮಗಳ ಪ್ರಕಾರ ಅಲ್ಲಿ ಕೊಟ್ಟಿರುವಂತ OMR ಸಂಖ್ಯೆ ಮತ್ತು ಪ್ರಶ್ನೆ ಪತ್ರಿಕೆ ಸಂಖ್ಯೆಗಳು ಸೀರಿಯಲ್ ನಂಬರ್ಗಳು ಒಂದೇ ಆಗಿರ್ಬೇಕೆನ್ನುವಂತ ಒಂದು ಅವಶ್ಯಕತೆ ಏನಿಲ್ಲಲ್ಲ. ಯಾಕಂದ್ರೆ ಅಲ್ಲಿ ಕೊಟ್ಟಿರುವಂತ ಅಭ್ಯರ್ಥಿಗಳ ಸಿರೀಸ್ ಕೋಡ್ ಮಾತ್ರ, ಅಂದ್ರೆ ಆಲ್ಮೋಸ್ಟ್ ಆಗಿ ನಾವು ಅದನ್ನು ವರ್ಷನ್ ಕೋಡ್ ಅಂತ ಹೇಳ್ತೀವಿ, ತಮ್ಮಲ್ಲಿರುವಂತ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಭರ್ತಿ ಮಾಡಿದ್ರೆ ಸಾಕಂತ ಹೇಳಿ ಅಲ್ಲಿನ ಒಂದು ಅಧಿಕಾರಿಗಳು ಕೂಡ ಸ್ಪಷ್ಟನೆ ಪಡಿಸ್ತಾರೆ. ಈ ಒಂದು ಪ್ರತಿಭಟನೆಯ ಉದ್ದೇಶಪೂರ್ವಕವಾಗಿ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಇದನ್ನು ನಂಬಲಾರದೇನೆ ಈ ಒಂದು ಪರೀಕ್ಷೆಯನ್ನು ಬಹಿಷ್ಕರಿಸುವುದರ ಮುಖಾಂತರ ಹೊರಹೊಮ್ಮಿದ್ರು. ಆ ಸಂದರ್ಭದಲ್ಲಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಇದು ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲ, ಇಲ್ಲಿರುವಂತಹ ಕೆಲವೊಂದಿಷ್ಟು ತಾಂತ್ರಿಕ ತೊಂದರೆಗಳು, ಅಲ್ಲಿ ಕೊಟ್ಟಿರುವಂತಹ ಒಂದು ಜೋಡಣೆಯ ಸಂಖ್ಯೆ ಅಂದ್ರೆ ಮಿಸ್ ಕಮ್ಯುನಿಕೇಶನ್ ರಿಮೂವರ್ ಅಂತ ಹೇಳ್ತೀವಿ ನಾವು, ಅಲ್ಲಿ ಏನೋ ಸ್ವಲ್ಪ ಗೊಂದಲ ಉಂಟಾಗಿದೆ ಎಂದು ಆಡಳಿತ ಅಧಿಕಾರಿಗಳು ಕೂಡ ತಿಳಿಸ್ತಾರೆ. ಇಲ್ಲಿ ಆ ಒಂದು ಎಕ್ಸಾಮ್ ಅನ್ನ ಬರಲಿಕ್ಕೆ ಬಂದಂತ ಅಭ್ಯರ್ಥಿಗಳು ಸರಿಯಾದಂತ ಊಟ ನಿದ್ದೆ ತಿಂಡಿ ಇರಲಾರ್ದೇನೆ ಎಷ್ಟೋ ದೂರಿಂದ ಬರ್ತಾ ಇರ್ತಾರೆ. ಆ ಒಬ್ಬ ಸಾಮಾನ್ಯ ವ್ಯಕ್ತಿ ರೈಲಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಸರಿಯಾದಂತ ಬೋಗಿ ಸಿಗೋದಿಲ್ಲ ಅವರಿಗೆ. ಅವನು ಜನರಲ್ ಬೋಗಿಯಲ್ಲಿ ಬರ್ಬೇಕಾದ್ರೆ ಜಾಸ್ತಿ ಜನರಲ್ ಬೋಗಿಯನ್ನು ಕೂಡ ಬಿಡುವುದಿಲ್ಲ. ನೀವು ಇದ್ರ ಬಗ್ಗೆ ಕೇಂದ್ರಕ್ಕಾಗಿ ನಾನು ಒಂದು ಮನವಿಯನ್ನು ಕೂಡ ಮಾಡ್ತೀನಿ. ಯಾಕಂದ್ರೆ ಪರೀಕ್ಷಾ ಪ್ರಾಧಿಕಾರದ ಒಂದು ಆಡಳಿತದಲ್ಲಿ ಆದ್ರೂ ನೀವು ತಿಳಿದಿಲ್ಲ ನಿಮಗೆ ಈ ಒಂದು ಆಡಳಿತಾತ್ಮಕವಾದಂತಹ ಒಂದು ಉದ್ದೇಶಪೂರ್ವಕವಾಗಿ ಎಲ್ಲಾ ಪರೀಕ್ಷಾ ಅಭ್ಯರ್ಥಿಗಳಿಗೂ ಕೂಡ ಒಂದು ನ್ಯಾಯ ಸಿಗಬೇಕು. ನಾಲಾಯಕ ನನ್ನ ಮಕ್ಕಳ, ನಿಮಗೆ ಎಲ್ಲರಿಗೂ ಕೂಡ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಂತ ಎಲ್ಲಾ ಅಭ್ಯರ್ಥಿಗಳ ಬಗ್ಗೆ ಈ ಒಂದು KE ನಲ್ಲಿ ನಿಮಗೆ ನಾಚಿಕೆ ಇಲ್ಲವೇ? ನಿಮಗೆ ನೀವು ಕೊಡುವುದು ಒಂದು ಪೋಸ್ಟ್, ಅದರಲ್ಲಿ ಎಷ್ಟು ಜನ ಪರದಾಡಬೇಕು? ಯಾಕಂದ್ರೆ ಎಲ್ಲಾ ಜನಸಾಮಾನ್ಯರ ಒಂದು ಟ್ಯಾಕ್ಸ್ ಅನ್ನ ಕಟ್ ಮಾಡ್ಕೊಂಡು ಅರ್ಧನೇ ಅಮೌಂಟ್ ನೀವು ಅವ್ರದೇ ಸ್ಯಾಲರಿ ಕೊಡೋರು. ನೀವು ನಿಮ್ಮ ಮನೆಯಿಂದ ಕೊಡೋದಿಲ್ಲ. ಈಗ ಅವರು ಬಂದಂತ ಒಂದು ಗಾಡಿ ಖರ್ಚು ಮತ್ತು ಅವರು ಓದಿದಂತ ಒಂದು ಸ್ಟಡಿ ಮಾಡಿದಂತ ಒಂದು ಖರ್ಚು ಕೊಡ್ತೀರಾ ನೀವು? ಲುಚ್ಚ ನನ್ನ ಮಕ್ಕಳೇ ವೈದು. ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನ ಸೋರಿಕೆ ಮಾಡಬಾರದು. ನೀವು ಇನ್ನೊಮ್ಮೆ ಈ ರೀತಿ ಆದ್ರೆ ನಾನೇ ಈ ಒಂದು ಪ್ರತಿಭಟನೆಯನ್ನು ಹೋರಾಡ್ತೇನೆ. ನಾನೇ ಈ ಒಂದು ಸರ್ಕಾರದ ವಿರುದ್ಧವಾಗಿ ಒಂದು ಕ್ರಮವನ್ನ ಕೂಡ ಹೋರಾಡ್ತೇನೆ. ಇದರ ಬಗ್ಗೆ ಸರ್ಕಾರದಲ್ಲಿ ಒಂದು ಕ್ರಮವನ್ನ ಕೂಡ ಕೈಗೊಳ್ಳಬಹುದತ್ತಲ್ಲ. ನಾಚಿಕೆ ಬರುದಿಲ್ಲ ನಿಮ್ಗೆ? ಬೇವರ್ಸಿ ನನ್ನ ಮಕ್ಕಳೇ ವೈದು. ಇದಕ್ಕೆಲ್ಲ ಯಾರು ನ್ಯಾಯ ಒದಗಿಸ್ತೀರಿ? ಸರಿಯಾದಂತ ಒಂದು ನ್ಯಾಯವನ್ನ ಒದಗದೇ ಇದ್ರೆ ಇದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರನೇ ಹೊಣೆ, ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರನ ಹೊಣೆಯಾಗಬೇಕು. ಇದು ನನ್ನ ಈ ಒಂದು ಸಾಮಾಜಿಕ ಜಾಲತಾಣದ ಮುಖಾಂತರ ನಾನು ಹೊರಹೊಮ್ಮುತ್ತೇನೆ ಅಷ್ಟೇ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.